ಈಗ ನಿಮ್ ಪ್ರಕಾರ ಆಟೋದವರು ಆರಾಮ್ ಜೀವನ ನಡ್ಸಾಕ್ ಕುಂತಾರ? ಸರ್, ನಮ್ಮ ಜೀವನ ಈಗ 2-3 ವರ್ಷಲಿಂದ ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಫ್ರೀ ಅಂತೇಳಿ ಬಸ್ ಮಾಡಿದ್ರು. ಆವಾಗ್ಲಿಂದ ನಾವು ಎಲ್ಲ ನಮ್ಮ ಆಟೋ ಡ್ರೈವರ್ಗಳು ಸತ್ಯ ಬದುಕೋದಂತ ಪರಿಸ್ಥಿತಿ ಬಂದೈತಿ. ಆಮ್ಯಾಕ ಈಗ ನೋಡಿದ್ರ ಕೋಲ್ಟ್, ರಾಬಿಟೋ, ಓಲಾ, ಉಬರ್, ಇವು ಬೈಕ್ ಟ್ಯಾಕ್ಸಿ ಇವಕ್ಕೆಲ್ಲಾನು ಅನುಮತಿ ಕೊಟ್ಟು ನಮಗೆ ಮೊದಲು ಸ್ವಲ್ಪ ನಮ್ಮ ಹೊಟ್ಟೆ ಮ್ಯಾಗ ಬರಿ ಹೇಳ್ದಂಥದ್ದಾಗೈತಿ. ಇವೆಲ್ಲ ಬಂದಾಗಬೇಕು. ಆಮ್ಯಾಗ ನಮ್ಮ ರಿಕ್ಷಾ ಡ್ರೈವರ್ಗಳಿಗೆ ಯಾವುದೂ ಸೌಲಭ್ಯ ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಒಂದು ಆಟೋ ನಿಲ್ದಾಣ ಕೂಡ ನಮಗೆ ಸುರಕ್ಷಿತವಾಗಿ ಕೊಟ್ಟಿಲ್ಲ. ಪ್ಯಾಸೆಂಜರ್ ಬಂದ್ರಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೊರಗಡೆ ಬರಬೇಕಾದ್ರೆ ಮಿನಿಮಮ್ ಏನೂ ಇಲ್ಲದ್ರೆ ಒಂದು 500 ಮೀಟರ್ ಅಂತೂ ಆಗುತ್ತೆ. ಹಿರಿಯ ನಾಗರಿಕ ಆಯ್ತು, ಲಗೇಜ್ ಇಟ್ಕೊಂಡು ಬರೋರಾಯ್ತು, ಎಲ್ಲರಿಗೂ ಸಿಕ್ಕಾಪಟ್ಟಿ ತ್ರಾಸ ಆಗ್ತೈತಿ. ಅದಕ್ಕೆ ನಮಗೆ ಈಗ ಆಟೋದವ್ರಿಗೆ ಕೇಳೋರು ಯಾರೂ ಇಲ್ಲ. ಎಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಆಯಿತು, ನಮ್ಮ ಮಿನಿಸ್ಟ್ರುಗಳಾಯಿತು, ಆಮೇಲೆ ಸಾರಿಗೆ ಸಚಿವರಿಗಂತರೂ ನಾವು ಏನೇ ಇಲ್ಲಾಂದ್ರೆ ಒಂದು 7-8 ಮನವಿ ಕೊಟ್ಟರು ನಮಗೆ ಯಾವುದಕ್ಕೂ ಒಂದು ಸ್ಪಂದನೆ ಮಾಡಿಲ್ಲ. ಹೀಗಾಗಿ ಮುಂದೆ ಬರೋ ದಿನಗಳಲ್ಲಿ ನಮ್ಮ ಆಟೋ ಡ್ರೈವರ್ಗಳು ಸೇರಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಿಮ್ಮ ಮೂಲಕ ತಿಳಿಸಕ್ಕೆ ಹೇಳ್ತೀವಿ. ಯಾವ ತರ ಹೋರಾಟ ಮಾಡ್ತೀರಿ ಸರ್? ಯಾವ ಥರ ಹೋರಾಟ ಅಂದರೆ ನಮಗೀಗ ಓಲಾ, ಉಬರು, ಟ್ಯಾಕ್ಸಿ ಇವೆಲ್ಲ ಏನು ನಮ್ಮ ಸಿಟಿ ಅಂಡರ್ ಒಳಗಿಲ್ಲ. ಇವು ಸಿಟಿ ಬಿಟ್ಟು ಒಂದು 20 ಕಿಲೋಮೀಟರ್ ದೂರದಲ್ಲೇ ಇದಾವೆ. ಅಂಥದ್ದು ಇವರು ಸಿಟಿ ಅಂಡರ್ ಒಳಗೆ ಕೊಟ್ಟಾರ ಅಂದಮೇಲೆ ಈಗ ನಮ್ಮ ರಿಕ್ಷಾದವ್ರಿಗೂ 10 ಕಿಲೋಮೀಟರ್ ಪರ್ಮಿಟ್ ಕೊಟ್ಟಾರ, ನಮಗೂ 50 ಕಿಲೋಮೀಟರ್ ಪರ್ಮಿಟ್ ಕೊಡಲಿ. ಅವ್ರಿಗೆಲ್ಲ ವೈಟ್ ಬೋರ್ಡ್ ಮ್ಯಾಗೆಲ್ಲ ಅನುಕೂಲ ಮಾಡಿಕೊಟ್ರೆ ಅಂದಮೇಲೆ ನಾವು ಯಾಕೆ ಎಲ್ಲೋ ಬೋರ್ಡ್ ಮ್ಯಾಗ ಹೊಡಿಬೇಕು? ನಮಗೂ ವೈಟ್ ಬೋರ್ಡ್ ಮಾಡಿಕೊಡ್ಲಿ. ನಾವು ಟ್ಯಾಕ್ಸ್ ತುಂಬೋದು ಕಮ್ಮಿ ಆಗ್ತೈತಿ, ಇನ್ಸೂರೆನ್ಸ್ ತುಂಬೋದು ಕಮ್ಮಿ ಆಗ್ತೈತಿ. ಆಮ್ಯಾಗ ಮೀಟ್ರ್ ಅನ್ನೋದೇ ಬೇಡ ಇವೆಲ್ಲ ಇದು ಮಾಡಕ್ಕೆ ಹೋಗ್ತಾರೆ. ನಮಗೂ ಒಂದು ದಾರಿ ಮಾಡಿಕೊಟ್ರೆ ನಮಗೂ ಅನುಕೂಲ ಆಗ್ತೈತೆ ಅಂತ ಹೇಳ್ತೀವಿ. ಸರ್, ನಾವು ಯಾಪಿನ ಅವ್ರ ಬಗ್ಗೆ ಆಯ್ತು, ನಮ್ಮ ಇದ್ರ ಬಗ್ಗೆ ಆಯ್ತು, ಯಾರ ಕಡೆನೂ ನಾವು ಹೋಗಲ್ಲ. ಯಾಕಂದರೆ ನಾವು ಸ್ವತಂತ್ರವಾಗಿ ದುಡಿಯೋರು, ಇನ್ನೊಬ್ಬರ ದುಡಿಮೆಯಲ್ಲಿ ನಾವು ಬದುಕೋರಂತಾರು ಅಲ್ಲ. ನಮಗೆ 10 ರೂಪಾಯಿ ಸಿಗಲಿ, ನೆಮ್ಮದಿಯಾಗಿ ಬದುಕಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನಾದರೂ ನೋಡ್ರಿ, ನಾವು ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ ನಮ್ಮ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಅವರು ನಮಗೆ ಕಾರ್ಮಿಕರ ಕಾರ್ಡ್ ಅಂತೇಳಿ, ನಮ್ಮ ಕಾರ್ಮಿಕರ ಅಂತೇಳಿ ಒಳಪಡಿಸಿ ಆಟೋ ಡ್ರೈವರ್ಗೆ ಒಂದು ಇದು ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದು ಧನ್ಯವಾದಗಳು ಹೇಳ್ತೀವಿ. ಅದು ಬಿಟ್ಟರೆ ನಮಗೆ ಯಾವುದು ನಮಗೆ ಸರ್ಕಾರಲಿಂತ ಆಯಿತು, ಎದುರ್ಲಿಂತ ಆಯಿತು, ಯಾವುದ್ರಲಿಂತನೂ ಒಂದು ಪೈಸೆನೂ ನಮಗೆ ಉಪಯೋಗ ಆಗಿಲ್ಲ. ಮುಂದೆ ಬರೋ ದಿನಗಳಲ್ಲೇನೂ ಆಗ್ತವೆ ಇಲ್ಲ ಅನ್ನೋದು ನಮಗೆ ಇದು ಭರವಸೆನೇ ಇಲ್ಲ. ಹೀಗಾಗಿ ನಾವು ಆಟೋದವರಿಗೆ ಆಟೋ ಸ್ಟ್ಯಾಂಡ್ ಆಯಿತು, ಆಟೋ ಮನಿಗಳಾಯಿತು, ಇವೆಲ್ಲಕ್ಕೂ ಮನವಿ ಮಾಡಿದ್ರು ಇದಕ್ಕೆ ಯಾವ ಮಂತ್ರಿಗಳಾಯಿತು, ಯಾವ ಇವರು ಆಯ್ತು, ಯಾರಾದರೂ ನಮಗೆ ಸ್ಪಂದನೆ ಮಾಡೇ ಇಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಈಗ ಎಕ್ಸಾಮ್ ಇದ್ದಿದ್ದ ಕಾರಣ ಮುಂದಿನ ದಿನಗಳಲ್ಲಿ ನಾವು ಹುಬ್ಳಿ, ಉತ್ತರ ಕರ್ನಾಟಕ ಪೂರ್ತಿನೂ ಹಾಗೂ ಬೆಂಗಳೂರಿನಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಂತೇಳಿ ಎಲ್ಲರೂ ತೀರ್ಮಾನ ಮಾಡ್ತೀವಿ. ಅದು ಮುಂದಿನ ದಿನಗಳಲ್ಲಿ ಹೇಳ್ತೀವಂತೆ ಮಾಧ್ಯಮದೊಳಗೆ ಹೇಳ್ತೀವಿ.